ಆತ್ಮೀಯ ಸ್ಪರ್ಧಾರ್ಥಿಗಳೇ, ಇವತ್ತಿನ ತರಗತಿಯನ್ನು ಮುಂದುವರಿಸೋಣ. ಅಡುವು ಅಂತಂದರೆ ಒತ್ತಾಗಿರುವಿಕೆ. ಅಡೆ ಅಂತಂದರೆ ಮಾವಿನಕಾಯಿಯ, ಬಾಳೆಯಕಾಯಿಯ ಇತ್ಯಾದಿಗಳನ್ನು ಶಾಖದಿಂದ ಮಾಗಿಸುವುದಕ್ಕಾಗಿ ಹುಲ್ಲು ಮುಂತಾದವುಗಳಲ್ಲಿ ಮುಚ್ಚಿಡುವುದು ಅಥವಾ ಆಶ್ರಯ. ಅಡೆ ಅಂತಂದರೆ ಬಡಗಿ, ಕಮ್ಮಾರ ಅಂತಂದೇಳಿ ಅರ್ಥ ಕೊಡುತ್ತೆ. ಮುಂತಾದವರು ಅಂತಂದೇಳಿ ಅರ್ಥ ಕೊಡುತ್ತೆ. ಅಡೆ ಅಂತಂದರೆ ನೋಡ್ರಿ, ಬಡಗಿ, ಕಮ್ಮಾರ ಅಂತಂದೇಳಿ ಅರ್ಥ ಕೊಡುತ್ತೆ. ಮುಂತಾದವರು ಉಪಯೋಗಿಸುವ ಮರದ ಕೊರಡು ಅಂತಂದೇಳಿ ಅರ್ಥ ಕೊಡುತ್ತೆ. ಸಗಣಿ ಅಂತಂದೇಳಿ ಅರ್ಥ ಕೊಡುತ್ತೆ. ಒಂದು ಬಗೆಯ ಅಕ್ಕಿಯ ದೋಸೆ ಅಂತಂದೇಳಿ ಅರ್ಥ ಕೊಡುತ್ತೆ. ಬಟ್ಟೆ ಅಥವಾ ಕಮ್ಮು ಅಂತಂದೇಳಿ ಅರ್ಥ ಕೊಡುತ್ತೆ. ಅಡಿಗೊರಡು ಅಂತಂದೇಳಿ ಅರ್ಥ ಕೊಡುತ್ತೆ. ಅಡೆ ಅಂತಂದರೆ ನೋಡ್ರಿ, ಬೆರಳಿನಿಂದ ಹೊಡೆ, ಭರ್ತಿ ಮಾಡು, ಮುಚ್ಚಿ ಹೋಗಿರು ಅಂತಂದೇಳಿ ಅರ್ಥ ಕೊಡುತ್ತೆ. ಹೊಂದು ಅಥವಾ ಒದಗು ಅಂತಂದೇಳಿ ಅರ್ಥ ಕೊಡುತ್ತೆ. ಅಡೆಗಟ್ಟು ಅಂತಂದರೆ ಬಟ್ಟೆಗೆ ಅಥವಾ ಕಂಬಳಿಗೆ ಕರೆ ಕಟ್ಟು ಅಂತಂದೇಳಿ ಅರ್ಥ ಕೊಡುತ್ತೆ. ಅಡೆಗಟ್ಟು ಅಂತಂದರೆ ಜಡೆಗಟ್ಟು. ಅಡೆಗಲ್ಲು ಅಂತಂದರೆ ಕಮ್ಮಾರ, ಅಕ್ಕಸಾಲೆ ಮೊದಲಾದವರು ಬಳಸುವ ಅಡಿಗಲ್ಲು ಅಂತಂದೇಳಿ ಅರ್ಥ ಕೊಡುತ್ತೆ. ಅಡೆತಡೆ ಅಂತಂದರೆ ನೋಡ್ರಿ, ಅಡೆತಡೆ ಅಂತಂದರೆ ಎಡ್ಡಿ ಅಂತಂದೇಳಿ ಅರ್ಥ ಕೊಡುತ್ತೆ. ಅಡೆಪ ಅಂತಂದರೆ ಅಡಪ ಅಂತಂದೇಳಿ ಅರ್ಥ ಕೊಡುತ್ತೆ. ಅಡೆಯೊತ್ತು ಅಂತಂದರೆ ಮುಚ್ಚಿಕೊಳ್ಳುವ ಹಾಗೆ ಅಮುಕು. ಅಡೆ ಒತ್ತು ಅಂತಂದರೆ ಪೂರ್ತಿಯಾಗಿ ಹೊತ್ತಿಕೊಳ್ಳು ಅಂತಂದೇಳಿ ಅರ್ಥ ಕೊಡುತ್ತೆ. ಅಡೆ ಹಾಕು ಅಂತಂದರೆ ಹಣ್ಣು ಮಾಡುವುದಕ್ಕಾಗಿ ಶಾಖ ಮುಟ್ಟುವಂತೆ ಹುಲ್ಲಿನಲ್ಲಿ ಮುಚ್ಚಿಡು ಅಂತಂದೇಳಿ ಅರ್ಥ ಕೊಡುತ್ತೆ. ಅಡ್ಡ ಅಂತಂದರೆ ನೋಡ್ರಿ, ಪಕ್ಕದಿಂದ ಪಕ್ಕಕ್ಕೆ ಸಾಗಿರುವುದು. ತಡೆ, ತೊಲೆ, ಅರ್ಧ, ಹಿಂದೆ ಚಲಾವಣೆಯಲ್ಲಿದ್ದ ಅರ್ಧ ಹಣದ ಬೆಲೆಯ ಒಂದು ನಾಣ್ಯ, ಚಿಕ್ಕದು ಅಂತಂದೇಳಿ ಅರ್ಥ ಕೊಡುತ್ತೆ. ಅಡ್ಡಂಚು ಅಂತಂದರೆ ಪಂಚೆ, ಸೀರೆ ಮುಂತಾದವುಗಳ ಸೆರಗಿನಲ್ಲಿ ಅಡ್ಡಡ್ಡಲಾಗಿರುವ ಜರತಾರಿ ಬಣ್ಣದ ಪಟ್ಟೆಗೆರೆ ಅಂತಂದೇಳಿ ಅರ್ಥ ಕೊಡುತ್ತೆ. ಅಡ್ಡ ಕಟ್ಟಿಗೆ ಅಂತಂದರೆ ಮರದ ಅಡ್ಡಪಟ್ಟಿ, ಒಂದು ಬಗೆಯ ವಾದ್ಯ ಅಂತಂದೇಳಿ ಅರ್ಥ ಕೊಡುತ್ತೆ. ಅಡ್ಡ ಕಂಬಿ ಅಂತಂದರೆ ಕೊರಳ ಹಿಂಭಾಗದ ಮೇಲೆ ಅಡ್ಡಡ್ಡಲಾಗಿ ಇಟ್ಟುಕೊಂಡು ಓರುವ ಕಂಬಿ ಅಂತಂದೇಳಿ ಅರ್ಥ ಕೊಡುತ್ತೆ. ಅಡ್ಡಕಟ್ಟು ಅಂತಂದರೆ ನೋಡ್ರಿ, ಅಡ್ಡಲಾಗಿ ದಾರಿಯನ್ನು ಕಟ್ಟಿ ನಿಲ್ಲು, ಅಡ್ಡಲಾಗಿ ಜೋಡಿಸು ಅಂತಂದೇಳಿ ಅರ್ಥ ಕೊಡುತ್ತೆ. ಅಡ್ಡ ಕಸಬಿ ಅಂತಂದರೆ ನೋಡ್ರಿ, ತನಗೆ ಸಹಜವಲ್ಲದ ವೃತ್ತಿಯನ್ನು ಹಿಡಿದವನು, ಕೆಲಸದಲ್ಲಿ ನುರಿಯದವನು ಅಂತಂದೇಳಿ ಅರ್ಥ ಕೊಡುತ್ತೆ. ಅಡ್ಡ ಕಸಬು ಅಂತಂದರೆ ಮುಖ್ಯ ವೃತ್ತಿಗಿಂತ ಬೇರೆಯಾದ, ಸ್ವಂತ ಸಂಪ್ರದಾಯಕ್ಕೆ ಹೊಂದಿರದ ಕಸುಬು, ಬೇರೆಯ ಕಸುಬು ಅಂತಂದೇಳಿ ಅರ್ಥ ಕೊಡುತ್ತೆ. ಅಡ್ಡಗಟ್ಟು ಅಂತಂದರೆ ಭತ್ತದ ಗದ್ದೆ ಮುಂತಾದವುಗಳಲ್ಲಿ ನೀರಿನ ಹರಿವುಗಳಿಗೆ ಹಾಕುವ ಚಿಕ್ಕದಾದ ಅಣೆಕಟ್ಟು ಅಂತಂದೇಳಿ ಅರ್ಥ ಕೊಡುತ್ತೆ. ಅಡ್ಡಗಟ್ಟು ಅಂತಂದರೆ ಅಡ್ಡಲಾಗಿ ದಾರಿಯನ್ನು ಕಟ್ಟಿ ನಿಲ್ಲು ಅಂತಂದೇಳಿ ಅರ್ಥ ಕೊಡುತ್ತೆ. ಅಡ್ಡಗಲ ಅಂತಂದರೆ ಅಗಲದ ಅಳತೆ. ಅಡ್ಡಗಲು ಅಂತಂದರೆ ಅಡ್ಡಳತೆ ಹೆಚ್ಚಾಗಿರುವ ಬಾದಾಮಿಯಾಕಾರದ ಊಟದ ತಟ್ಟೆ ಅಂತಂದೇಳಿ ಅರ್ಥ ಕೊಡುತ್ತೆ. ಅಡ್ಡಗಾಲಿಕ್ಕು ಅಂತಂದರೆ ತಡೆ ಮಾಡು ಅಂತಂದೇಳಿ ಅರ್ಥ ಕೊಡುತ್ತೆ. ಅಡ್ಡಗಾಲು ನಡೆಯುವಾಗ ಅಡ್ಡಡ್ಡಲಾಗಿ ಇಡುವ ಕಾಲು, ಬೇರೊಬ್ಬರ ನಡಿಗೆಗೆ ಅಡ್ಡಲಾಗಿ ಒಡ್ಡುವ ಕಾಲು ಅಂತಂದೇಳಿ ಅರ್ಥ ಕೊಡುತ್ತೆ. ಅಡ್ಡಗೋಡೆ, ಅಡ್ಡಲಾಗಿರುವ ಗೋಡೆ, ಮನೆಯ ಒಂದು ಭಾಗವನ್ನು ಪ್ರತ್ಯೇಕಿಸುವುದಕ್ಕಾಗಿ ಹಾಕಿರುವ ಮೋಟುಗೋಡೆ ಅಂತಂದೇಳಿ ಅರ್ಥ ಕೊಡುತ್ತೆ. ಅಡ್ಡಗೋಲು, ಅಡ್ಡಲಾಗಿ ಇರಿಸಿದ ಕೋಲು, ಅಡ್ಡಿ ಅಂತಂದೇಳಿ ಅರ್ಥ ಕೊಡುತ್ತೆ. ಅಡ್ಡಚಾಳಿ, ನೆಟ್ಟಗಿಲ್ಲದ ನಡತೆ. ಅಡ್ಡಜ್ಞಾನ, ಬೇರೆ ಕಡೆಗೆ ತಿರುಗಿದ ಮನಸ್ಸು ಅಂತಂದೇಳಿ ಅರ್ಥ ಕೊಡುತ್ತೆ. ಅಡ್ಡಣ ಅಂತಂದರೆ ಗುರಾಣಿ ಅಂತಂದೇಳಿ ಅರ್ಥ ಕೊಡುತ್ತೆ. ಅಡ್ಡಣಾಯ್ತ ಅಂತಂದರೆ ಗುರಾಣಿಯನ್ನು ಹಿಡಿದಿರುವವನು ಅಂತಂದೇಳಿ ಅರ್ಥ ಕೊಡುತ್ತೆ. ಅಡ್ಡಣಿಗೆ ಅಂತಂದರೆ ಊಟದ ತಟ್ಟೆ ಮುಂತಾದವನ್ನು ಇಡುವ ಪೀಠ, ಮಣೆ ಅಂತಂದೇಳಿ ಅರ್ಥ ಕೊಡುತ್ತೆ. ಅಡ್ಡ ತೊಡರು ಅಂತಂದರೆ ಅಡ್ಡಿಪಡಿಸು ಅಂತಂದೇಳಿ ಅರ್ಥ ಕೊಡುತ್ತೆ. ಅಡ್ಡದಾರಿ ಅಂತಂದರೆ ಮುಖ್ಯವಾದ ದಾರಿಗೆ ಅಡ್ಡಲಾಗಿರುವ ದಾರಿ ಅಥವಾ ತಪ್ಪು ದಾರಿ ಅಂತಂದೇಳಿ ಅರ್ಥ ಕೊಡುತ್ತೆ. ಅಡ್ಡ ದುಡ್ಡು ಅಂತಂದರೆ ಅರ್ಧ ದುಡ್ಡು, ಬಹಳ ಕಡಿಮೆ ಬೆಲೆಯ ನಾಣ್ಯ, ಬೇರೆ ರೀತಿಯಿಂದ ಬರುವ ಹಣ ಅಂತಂದೇಳಿ ಅರ್ಥ ಕೊಡುತ್ತೆ. ಅಡ್ಡನಾಮ ಅಂತಂದರೆ ಅಡ್ಡ ಹೆಸರು ಅಥವಾ ಕುಲದ ಹೆಸರು,
ಸ್ಮಾರ್ತರು ಹಣೆಯ ಮೇಲೆ ಅಡ್ಡಲಾಗಿ ಇಟ್ಟುಕೊಳ್ಳುವ ಗಂಧದ ಗೆರೆ ಅಂತಂದೇಳಿ ಅರ್ಥ ಕೊಡುತ್ತೆ. ಅಡ್ಡಪಟ್ಟಿ, ಅಡ್ಡಲಾಗಿ ಹಾಕಿರುವ ಪಟ್ಟಿ. ಬಾಗಿಲಿನ ಅಥವಾ ಕಿಟಕಿಯ ಚೌಕಟ್ಟಿನ ಮೇಲ್ಭಾಗದ ಅಥವಾ ಕೆಳಭಾಗದ ಪಟ್ಟಿ. ಅಡ್ಡ ಪಲ್ಲಕ್ಕಿ, ಅಡ್ಡಡ್ಡಲಾಗಿ ಹೊರುವ ಪಲ್ಲಕ್ಕಿ. ಅಡ್ಡಬಾಯಿ, ಬೇರೆಯವರ ಮಾತಿನ ನಡುವೆ ಮಾತಾಡು ಅಂತಂದೇಳಿ ಅರ್ಥ ಕೊಡುತ್ತೆ. ಅಡ್ಡ ಬೀಳು, ಅಡ್ಡಲಾಗಿ ಬೀಳು, ನಮಸ್ಕರಿಸು. ಅಡ್ಡ ಬುದ್ಧಿ, ವಕ್ರ ಮನಸ್ಸು. ಅಡ್ಡ ಮಳೆ, ಅಕಾಲದಲ್ಲಿ ಬರುವ ಮಳೆ. ಅಡ್ಡ ಮಾತು, ಅಡ್ಡಿಯನ್ನು ತರುವ ಮಾತು, ಪ್ರಸಕ್ತ ವಿಷಯಕ್ಕೆ ಸಂಬಂಧಪಡದ ಮಾತು, ಅಪಶಕುನದ ಮಾತು. ಅಡ್ಡಯಿಸು, ತಡೆ, ಅಡ್ಡಲಾಗಿ ಹಿಡಿ. ಅಡ್ಡ ರಸ್ತೆ, ಒಂದು ರಸ್ತೆಗೆ ಅಡ್ಡಲಾಗಿ ಬರುವ ಬೇರೊಂದು ರಸ್ತೆ. ಅಡ್ಡಳತೆ ಅಂತಂದರೆ ಅಗಲದ ಅಳತೆ. ಅಡ್ಡವಾತಿ ಅಂತಂದರೆ ಒಂದು ಬಗೆಯ ಚಿಕ್ಕ ಬಾಣ. ಅಡ್ಡ ವಾಸನೆ ಅಂತಂದರೆ ಒಂದು ವಸ್ತುವಿಗೆ ಸ್ವಾಭಾವಿಕವಲ್ಲದ ವಾಸನೆ. ಅಡ್ಡ ವಿಚಾರಣೆ ಅಂತಂದರೆ ಸಾಕ್ಷಿಗೆ ಪ್ರತಿಪಕ್ಷದ ವಕೀಲರು ಪ್ರಶ್ನೆಗಳನ್ನು ಹಾಕಿ ಮಾಡುವ ವಿಚಾರಣೆ. ಅಡ್ಡ ವೇಳೆ, ಸಮಯವಲ್ಲದ ಸಮಯ. ಅಡ್ಡ ಸವಾಲು, ಅಡ್ಡ ವಿಚಾರಣೆ ಅಂತಂದೇಳಿ ಅರ್ಥ ಕೊಡುತ್ತೆ. ಅಡ್ಡ ಹೆಸರು, ಹುಟ್ಟಿದಾಗ ಇಟ್ಟ ಹೆಸರಲ್ಲದೆ ರೂಢಿಯಲ್ಲಿ ಇರುವ ಬೇರೊಂದು ಹೆಸರು ಅಥವಾ ಉಪನಾಮ ಅಂತಂದೇಳಿ ಅರ್ಥ ಕೊಡುತ್ತೆ. ಅಡ್ಡ ಹೊತ್ತು, ಅಡ್ಡ ವೇಳೆ ಅಂತಂದೇಳಿ ಅರ್ಥ ಕೊಡುತ್ತೆ. ಅಡ್ಡಾಡು, ಅತ್ತಿತ್ತ ಸುಳಿದಾಡು, ಸಂಚರಿಸು ಅಂತಂದೇಳಿ ಅರ್ಥ ಕೊಡುತ್ತೆ. ಅಡ್ಡಾಯುಧ, ಒಂದು ಬಗೆಯ ಚಿಕ್ಕ ಆಯುಧ, ಕತ್ತಿ ಅಂತಂದೇಳಿ ಅರ್ಥ ಕೊಡುತ್ತೆ. ಅಡ್ಡಿ ಅಂತಂದರೆ ತೊಂದರೆ, ಗೌರವ ಅಂತಂದೇಳಿ ಅರ್ಥ ಕೊಡುತ್ತೆ. ಅಡ್ಡಿಕೆ ಅಂತಂದರೆ ಹೆಂಗಸರು ಧರಿಸುವ ಕುತ್ತಿಗೆಗೆ ಅಂಟಿದಂತಿರುವ ಅರ್ಧಚಂದ್ರಾಕಾರದ ಒಂದು ಆಭರಣ ಅಂತಂದೇಳಿ ಅರ್ಥ ಕೊಡುತ್ತೆ. ಅಡ್ಡಿಗೆ ಅಂತಂದರೆ ಅಡ್ಡಿಕೆ, ಭಾರವಾದ ವಸ್ತುಗಳನ್ನು ಕಲ್ಲನ್ನು ಸೀಳಲು ಅಥವಾ ಮೀಟಲು ಅಡಿಯಲ್ಲಿ ಇಡುವ ಸನ್ನೆಯಂತಹ ಸಾಧನ ಅಂತಂದೇಳಿ ಅರ್ಥ ಕೊಡುತ್ತೆ. ಅಡ್ಡಿ ಮಾಡು, ಅಡ್ಡಿ ತರು, ತಡ ಮಾಡು ಅಂತಂದೇಳಿ ಅರ್ಥ ಕೊಡುತ್ತೆ. ಅಡ್ಡಿಸಡ್ಡಿ, ಅಡ್ಡಿಸಡ್ಡಿ ಅಂತಂದರೆ ನೋಡ್ರಿ ತೊಂದರೆ ಅಂತಂದೇಳಿ ಅರ್ಥ ಕೊಡುತ್ತೆ. ಅಡ್ಡೆ ಅಂತಂದ್ರೇನು, ಹೆಗಲ ಮೇಲೆ ಅಥವಾ ಕೊರಳ ಮೇಲೆ ಹೊರುವುದಕ್ಕಾಗಿ ಮಾಡಿರುವ ಸಾಧನ. ಬೀಜವನ್ನು ಬಿತ್ತುವ ಒಂದು ಉಪಕರಣ. ಜನ ಸೇರುವ ಸ್ಥಳ ಅಂತಂದೇಳಿ ಅರ್ಥ ಕೊಡುತ್ತೆ. ಅಂಗಡಿ ಅಂತಂದೇಳಿ ಅರ್ಥ ಕೊಡುತ್ತೆ. ಸಾಧಾರಣ ಎತ್ತರದ ಅಡ್ಡ ಗೋಡೆ ಅಂತಂದೇಳಿ ಅರ್ಥ ಕೊಡುತ್ತೆ. ಅಡ್ಡೇಟು ಅಂತಂದರೆ ಏನು ನೋಡಿ, ಗುರಿ ಇಲ್ಲದ ಹೊಡೆದ ಪೆಟ್ಟು ಅಂತಂದೇಳಿ ಅರ್ಥ ಕೊಡುತ್ತೆ. ಅಣಂ ಅಂತಂದರೆ ಸ್ವಲ್ಪವು ಅಥವಾ ಬಹಳವಾಗಿ ಅಂತಂದೇಳಿ ಅರ್ಥ ಕೊಡುತ್ತೆ. ಅಣಂಚು ಅಂತಂದರೆ ಅಡಗಿಸು ಅಂತಂದೇಳಿ ಅರ್ಥ ಕೊಡುತ್ತೆ. ಅಣಂಬಿ ಅಂತಂದರೆ ನಾಯಿ ಕೋಡೆ ಅಂತಂದೇಳಿ ಅರ್ಥ ಕೊಡುತ್ತೆ. ಅಣಂಬೆ ಅಂತಂದರೆ ಅಣಂಬಿ ಅಂತಂದೇಳಿ ಅರ್ಥ ಕೊಡುತ್ತೆ. ಅಣಕ ಅಂತಂದರೆ ಅತಿಶಯ ಅಂತಂದೇಳಿ ಅರ್ಥ ಕೊಡುತ್ತೆ. ಕುಚ್ಚೋದ್ಯ, ಅಲ್ಲಗಳೆಯುವುದು, ಹುಡುಗಾಟಿಕೆ, ನಟನೆ ಅಂತಂದೇಳಿ ಅರ್ಥ ಕೊಡುತ್ತೆ. ಕಿಟಕಿಯಿಂದ ಕೂಡಿದ ಚುಚ್ಚುಮಾತೆ ಅಂತಂದೇಳಿ ಅರ್ಥ ಕೊಡುತ್ತೆ. ಅಣಕಂ ಅಂತಂದರೆ ಅತಿಶಯವಾಗಿ ಅಂತಂದೇಳಿ ಅರ್ಥ ಕೊಡುತ್ತೆ. ಅಣಕ ಚಿತ್ರ ಅಂತಂದರೆ ವಿಡಂಬನಾ ಚಿತ್ರ ಅಂತಂದೇಳಿ ಅರ್ಥ ಕೊಡುತ್ತೆ. ಅಣಕವಾಡು ಅಂತಂದರೆ ಅಪಹಾಸ್ಯ ಮಾಡು ಅಂತಂದೇಳಿ ಅರ್ಥ ಕೊಡುತ್ತೆ. ಅಣಕವಾಡು ಅಂತಂದರೆ ಗ್ರಂಥಕರ್ತನ ಭಾವನೆ, ನುಡಿಗಟ್ಟು ಮೊದಲಾದವುಗಳ ವಿಶಿಷ್ಟ ಲಕ್ಷಣ ಸ್ವರೂಪಗಳನ್ನು ಅನುಕರಿಸಿ ಹಾಸ್ಯಾಸ್ಪದವೆಂಬಂತೆ ತೋರ್ಪಡಿಸುವ ಪದ್ಯಕೃತಿ ಅಂತಂದೇಳಿ ಅರ್ಥ ಕೊಡುತ್ತೆ. ಅಣಕವಾತು ಅಂತಂದರೆ ಕುಚೋದ್ಯದ ಮಾತು ಅಂತಂದೇಳಿ ಅರ್ಥ ಕೊಡುತ್ತೆ. ಅಣಕಿಗ ಅಂತಂದರೆ ಅತಿಶಯವಾದ ವ್ಯಕ್ತಿ, ಕುಚೋದ್ಯಗಾರ ಅಂತಂದೇಳಿ ಅರ್ಥ ಕೊಡುತ್ತೆ. ಅಣಕಿಸು ಅಂತಂದರೆ ಅಪಹಾಸ್ಯ ಮಾಡು. ಅಣಕು ಅಂತಂದರೆ ತುರುಕು. ಅಣಗಿಸು ಅಂತಂದರೆ ಅಡಗಿಸು, ಮರೆ ಮಾಡು ಅಂತಂದೇಳಿ ಅರ್ಥ ಕೊಡುತ್ತೆ. ಅಣಗು ಅಂತಂದರೆ ಅಡಗು, ಅವಿತುಕೊಳ್ಳು ಅಂತಂದೇಳಿ ಅರ್ಥ ಕೊಡುತ್ತೆ. ಅಣಗೊತ್ತು ಅಂತಂದರೆ ತಗ್ಗುವಂತೆ, ಅದುಮು ಅಂತಂದೇಳಿ ಅರ್ಥ ಕೊಡುತ್ತೆ. ಅಣಚಿ ಅಂತಂದರೆ ಸುಮಂಗಲಿ, ಮುತ್ತೈದೆತನದ ಸೂಚಕವಾಗಿ ಹಣೆಯ ನಡುವೆ ಚುಚ್ಚಿಸಿಕೊಳ್ಳುವ ಹಚ್ಚೆಯ ಬಟ್ಟು ಅಂತಂದೇಳಿ ಅರ್ಥ ಕೊಡುತ್ತೆ. ಅಣಚಿತನ ಅಂತಂದರೆ ಸೌಮಂಗಲ್ಯ ಅಂತಂದೇಳಿ ಅರ್ಥ ಕೊಡುತ್ತೆ. ಅಣಚು ಅಂತಂದರೆ ಅಣಂಚು ಅಂತಂದೇಳಿ ಅರ್ಥ ಕೊಡುತ್ತೆ. ಅಣಚು ಅಂತಂದರೆ ಆಯುಧದ ಮನೆ, ತುದಿ, ಸೌಟು, ಚಮಚ ಅಂತಂದೇಳಿ ಅರ್ಥ ಕೊಡುತ್ತೆ. ಮುಂತಾದ ಸಾಮಗ್ರಿಗಳನ್ನು ತೂಗು ಹಾಕಲು ಅನುಕೂಲವಾಗುವಂತೆ ಮರದಿಂದ ತಯಾರಿಸಿದ ರಂಧ್ರಗಳುಳ್ಳ
ಚೌಕಟ್ಟು ಅಂತಂದೇಳಿ ಅರ್ಥ ಕೊಡುತ್ತೆ. ಅಣಬೆ ಅಂತಂದರೆ ಅಣಂಬಿ ಅಂತಂದೇಳಿ ಅರ್ಥ ಕೊಡುತ್ತೆ. ಅಣರು ಅಂತಂದರೆ ಇರಿ ಅಂತಂದೇಳಿ ಅರ್ಥ ಕೊಡುತ್ತೆ. ಅಣಲ್ ಅಂತಂದರೆ ಬಾಯಿಯ ಒಳಭಾಗ ಅಂತಂದೇಳಿ ಅರ್ಥ ಕೊಡುತ್ತೆ. ಅಣಸು ಅಂತಂದರೆ ಏನು ನೋಡ್ರಿ, ಆಕ್ರಮಿಸು ಅಂತಂದೇಳಿ ಅರ್ಥ ಕೊಡುತ್ತೆ. ಅಣಸು ಅಂತಂದರೆ ಬಾಣದ ಹಿಳುಕು, ಒನಕೆಯ ತುದಿ, ದನಕರುಗಳ ಕೋಡು, ಆನೆಯ ದಂತ ಮುಂತಾದುವುದಕ್ಕೆ ಅಳವಡಿಸುವ ಲೋಹದ ಕಟ್ಟು ಅಥವಾ ಗೊಣಸು ಅಂತಂದೇಳಿ ಅರ್ಥ ಕೊಡುತ್ತೆ. ಜೋಡಣೆಯ ಸ್ಥಾನ ಅಂತಂದೇಳಿ ಅರ್ಥ ಕೊಡುತ್ತೆ. ಆಯುಧದ ಮೊನೆ ಅಥವಾ ತುದಿ ಅಂತಂದೇಳಿ ಅರ್ಥ ಕೊಡುತ್ತೆ. ಅಣಿ ಅಂತಂದರೆ ಸಿದ್ಧವಾಗು, ರಚಿಸು ಅಂತಂದೇಳಿ ಅರ್ಥ ಕೊಡುತ್ತೆ. ಅಣಿ ಅಂತಂದರೆ ನೋಡ್ರಿ, ಅಚ್ಚುಕಟ್ಟು, ಸಿದ್ಧತೆ, ಅವಕಾಶ, ನೇಯ್ಗೆಯ ಮಗ್ಗದ ಹಾಸುಹೊಕ್ಕುಗಳ ಜೋಡಣೆ ಅಂತಂದೇಳಿ ಅರ್ಥ ಕೊಡುತ್ತೆ. ಅಣಿ ಅಂತಂದರೆ ನೇಯ್ಗೆಯ ಮಗ್ಗದ ಹಾಸುಹೊಕ್ಕುಗಳ ಜೋಡಣೆ ಅಂತಂದೇಳಿ ಅರ್ಥ ಕೊಡುತ್ತೆ. ಪದಾತಿ ಸೈನ್ಯ, ಸೈನ್ಯದ ವ್ಯೂಹ ಅಂತಂದೇಳಿ ಅರ್ಥ ಕೊಡುತ್ತೆ. ಅಣಿಗಾರ ಅಂತಂದರೆ ಸೊಗಸುಗಾರ. ಅಣಿಗೆ ಅಂತಂದರೆ ನೇಯ್ಗೆಯವರ ಮಗ್ಗದ ಅಚ್ಚು, ಅಣಲ್ ಅಂತಂದೇಳಿ ಅರ್ಥ ಕೊಡುತ್ತೆ. ಅಣಿಗೊಳಿಸು ಅಂತಂದರೆ ಸಿದ್ಧಪಡಿಸು. ಅಣಿನೆರೆ ಅಂತಂದರೆ ಸಿದ್ಧವಾಗಿ ಸೇರು ಅಂತಂದೇಳಿ ಅರ್ಥ ಕೊಡುತ್ತೆ. ಮುಂದಿನ ತರಗತಿಯನ್ನು ನಾವು ನಾಳೆ ಪ್ರಾರಂಭಿಸೋಣ. ಧನ್ಯವಾದಗಳು.